ಇಲ್ಲ ಇಲ್ಲ, ಇದನ್ನು ಕೇಳ್ಬೇಕು. ಏನು ಅದಕ್ಕೆ ನೀವು ಅದಕ್ಕೆ ಮುಹೂರ್ತ ಇಡ್ಬೇಕು ಅದಕ್ಕೆ ಮತ್ತೆ. ಹಾಂ, ಏನು ಅಭಿಮಾನೋತ್ಸವ ಯಾಕೆ ಮಾಡ್ತಾ ಇದ್ದಾರಂತೆ? 50 ವರ್ಷ ಸಾರ್ಥಕ ಸೇವೆ. 50 ವರ್ಷ ರಾಜಕೀಯ ಸಾರ್ಥಕ ಸೇವೆ. ಯಾರು ಚೋಟಾ ಸಿಗ್ನೇಚರ್ ಮಾಡಿ ಯಾರನ್ನ ಜೈಲಿಗೆ ಹಾಕ್ಸಿದ್ರು ಅವರನ್ನ ಮುಂದುವರ್ಸೋದಕ್ಕೆ ಈ ರಾಜ್ಯದಲ್ಲಿ ಅವ್ರಿಗೆ ಶಕ್ತಿ ತುಂಬೋದಕ್ಕೆ ಈ ಇಳಿ ವಯಸ್ಸಲ್ಲಿ ಯಡಿಯೂರಪ್ಪರು ಈ ಕೆಲಸ ಮಾಡ್ತಾ ಇದ್ದಾರಂದ್ರೆ ಅವ್ರು ಎಷ್ಟು ಹೋರಾಟ ಮಾಡಿದಾರೋ ನನ್ನ ಹತ್ರ ಲೆಕ್ಕ ಅಂತೂ ಇಲ್ಲ. ಹೋರಾಟ ಮಾಡಿದ್ದ ಕಾರ್ಯಕ್ರಮಗಳನ್ನು ನಾನು ಕೂಡ ಕೊಡ್ಬೋದು. ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲೇ ಜೆ.ಎಚ್. ಪಟೇಲ್ರಿದ್ದಾರೆ, ಸನ್ಮಾನ್ಯ ಬಂಗಾರಪ್ಪಾಜಿಯವರಿದ್ದಾರೆ. ಸಾಕಷ್ಟು ಕಾರ್ಯಕ್ರಮಗಳನ್ನು ಇವತ್ತು ಕೂಡ ಮನೆಯಲ್ಲಿ ನೆನಪು ಮಾಡ್ಕೊಳ್ತಾರೆ. ಈಗ ಮಠಾಧೀಶರನ್ನೆಲ್ಲ ಕರೀತಾರೆ. ಮಠಾಧೀಶರು ನಾವು ಬರಬೇಡ್ರಿ ಅಂತ ಹೇಳಂತ ಅಷ್ಟು ದೊಡ್ಡ ಮನಸ್ಥಿತಿ ನನ್ನಲ್ಲಿಲ್ಲ. ಆದರೆ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಯಾಕೆ ಮಾಡ್ತಾ ಇದ್ದಾರೆ, ಅದರ ಹಿಡನ್ ಅಜೆಂಡಾ ಏನು, ಅದನ್ನು ಬಿಜೆಪಿಯವರು ಅರ್ಥ ಮಾಡ್ಕೋಬೇಕು. ಅಲ್ಲೇ ಒಡಕಿದೆ, ಅಲ್ಲಿ ಪಕ್ಕದಲ್ಲಿ ಅವ್ರು ಬಂದು ಕೂರೋರು ಏನು ಸಮಾಧಾನದಿಂದ ಏನು ಕೂರೋದಿಲ್ಲ. ಜಾತಿ ಧರ್ಮವನ್ನ ರಾಜಕಾರಣಕ್ಕೆ ತಂದಿರೋರು ಯಾರು ಅಂದರೆ ಬಿಜೆಪಿಯವರು, ಸನ್ಮಾನ್ಯ ಯಡಿಯೂರಪ್ಪರ ನೇತೃತ್ವದಲ್ಲಿ. ಅದನ್ನು ಮತ್ತೆ ಮಾಡಿ ಮಗನಿಗೆ ಬಳಿವಳಿಯಕ್ಕೆ ಕೊಡಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಭಾವಿಸ್ತೀನಿ. ಸಾಧನೆ ಮಾಡಿರ್ತಕ್ಕಂಥದ್ದನ್ನು ಪಿಕ್ಚರ್ ತೋರಿಸ್ಬಿಡ್ಲಿ. ಯಾಕೆ ರೈತರ ಪರವಾಗಿ ಹೋರಾಟ ಮಾಡಿದ್ದಾರೆ? ಹೌದು, ಹೋರಾಟ ಮಾಡಿದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ. ಬೇರೆಯವ್ರನ್ನ ಹೋಲಿಕೆ ಮಾಡಕ್ಕೆ ಹೋದ್ರೆ ಈಗ ಅವ್ರ ಲೆಕ್ಕಕ್ಕೆ ಇರಲ್ಲ. ಇನ್ನೂ ಒಂದು ಮಾಡಿ, ಹಾವೇರಿಯಲ್ಲಿ ಗುಂಡಿಟ್ಟು ಹೊಡೆದ್ರು ಗೊಬ್ಬರ ಕೇಳೋರಿಗೆ, ಅದಕ್ಕೂ ಸನ್ಮಾನ ಮಾಡಕ್ಕೆ ಹೇಳಿ. ಅಲ್ಲಿ ಮಾಡ್ಬೇಕಲ್ಲ, ಮಾಡ್ಬೇಕು ತಾನೆ. ಗುಂಡಿಟ್ಟು ಹೊಡೆದವ್ರು ಯಾರು? ಆಮೇಲೆ ಪ್ರಜಾಪ್ರಭುತ್ವದಲ್ಲಿ ಇವರು ಯಡಿಯೂರಪ್ಪವರು ಏನಾದರೂ 113 ತಗೊಂಡು ಪಾಸ್ ಆಗಿ ಫಸ್ಟ್ ಎಲೆಕ್ಷನ್ ಅಲ್ಲಿ ಅಧಿಕಾರ ಹಿಡಿದವ್ರ? ಏನಿಲ್ಲಲ್ಲ.